ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಹುಡುಗರಿಗೆಲ್ಲ ತಿಂಡಿ ಮಾಡಿ ಅವ್ರಿಗೆ ರೆಡಿ ಮಾಡಿ ಇನ್ನೂ ಹೋಗಿಲ್ಲ, ವ್ಯಾನ್ ಬಂದಿಲ್ಲ, ಇನ್ನೂ ಹೋಗಿಲ್ಲ, ನಿಂತಿದ್ದಾರಲ್ಲಿ. ಸೊ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡ್ಬಂದೆ, ಪೂಜೆಗೆಲ್ಲ ರೆಡಿ ಮಾಡಬೇಕೀಗ, ತೋರಿಸ್ತೀನಿ ಕವರಿ ಅಂತ. ಅದೇ ಅದು ಇಬ್ಬರದು ಒಂದೇ ಕಲರು. ಹಾಂ ನಿಂದ ನಿಂತ್ಕೊಳ್ರಿ ಒಂದು ಹತ್ರ, ಸುಮ್ಮನೆ ಹತ್ತಿತ್ತು ಹೋಗ್ಬಾರ್ದು. ಸುಮ್ಮನೆ ನಿಂತ್ಕೋಬೇಕು. ಯಾರ್ದಿದ್ದು ಇದು? ವೆಯ್ಟ್ಲೆಸ್ ಅಲ್ವಾ ಇವು? ಇವಂದು ಅಷ್ಟೇ. ಮಳೆ ಬರ್ತಾ ಇತ್ತಲ್ವಾ? ಚೆನ್ನಾಗೈತೆ, ವೆಯ್ಟ್ಲೆಸ್ ಜಾಸ್ತಿ ಇಲ್ಲ, ವೆಯ್ಟ್ ಐತೆ. ಮುರಿಯಕ್ಕೆ ಆಗಲ್ಲ. ಇನ್ನು ಟೈಮ್ ಐತೆ ನೋಡ್ರಿ, ಹೆಂಗ್ ಬಂದು ನಿಂತಿರೋದು. ಹಾಂ ಲೇಟ್ ಬರೋದು ಅವರು, ಇವ್ರದ್ದು ಅಂತ ಅರ್ಜೆಂಟು. ತಾಳ್ರಿ ಸೈಡಾಗಿ ನಿಂತ್ಕೊಳ್ರಿ ಅಪ್ಪಿ. 8 ಗಂಟೆಗೆ ಬರ್ತೇವೆ. ಬೆಳಗ್ಗೆ ಏನು ಲಾಗ್ ಮಾಡ್ದಕ್ಕ? ಬೆಳಗ್ಗೆ ಏನಿಲ್ಲ, ಇವಾಗಲೇ ಸ್ಟಾರ್ಟ್ ಮಾಡಿರೋದು. ಚೆನ್ನಾಗಿ ಲೈಕ್ಸ್ ಬರ್ತಾ ನೋಡ್ತಿದ್ದಿಲ್ಲ. ನೋಡ್ತಿದ್ಯಾ? ಚೆನ್ನಾಗೈತಾ? ಫಾಲೋ ಮಾಡಿ. ಎಷ್ಟೊತ್ತಿದ್ದಾಳ್ತೀಯ? ನಾನು 6 ಗಂಟೆ, 5:45, 6 ಗಂಟೆ, 5. 5:15 ಅಲಾರಾಮ್ ಇಕ್ಕಿರ್ತೀನಿ, ಸುಮ್ಮನೆ ಮನೆ ಕಾಣೋದು ಅಷ್ಟೇ. ಇಕ್ಕಿದ್ರು ಸೈಲೆಂಟಾಗಿ ನಿಂತ್ಕೋಬೇಕು ಸೈಡಾಗಪ್ಪಿ. ಮಾತಾಡಿದ್ರೆ ಮ್ಯೂಸಿಕ್ ಆಗ್ತೈತೆ. ಮ್ಯೂಸಿಕ್ ಏನು ಹಾಕಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ನಿಮಗೇನು ಶುಭ ಆಕ್ಟಿವಿಟಿ ಇವತ್ತು? ಏನಿಲ್ವ ಆಕ್ಟಿವಿಟಿ? ನಮಗೆ ಐತೆ, ಒಂದು ಹಿಂದಿ ಹೇಳಿದ್ರು. ವ್ಯಾನ್ ಬಂತೀವಾಗ. ನೋಡಿ ಎಲ್ಲರೂ ಹೊಲದತ್ರ ಹೋದ್ರು ಇವಾಗ. ಇದು ಡಾಲ್ ಅಂತೂ ಅಲ್ಲೂ ಇಲ್ಲೂ ಎತ್ತು ಎಲ್ಲ ಗಲೀಜು ಮಾಡಿ ಹಾಕ್ಬಿಟ್ಟವ್ರು. ಅದಕ್ಕೆ ಇದೆಲ್ಲ ತೆಗೆದ್ಬಿಟ್ಟು ಇವಾಗ ತೊಳೆಯೋಣ ಅಂತಂದು. ನೋಡಿ ಇದರಲ್ಲಿ ಏನಿದೆ ಅಂತ, ಬರೀ ಥರದ್ದು ಸ್ಪಂಜ್ ಅಷ್ಟೇ. ನೋಡಿ ಈ ಥರದ್ದು ಬರೀ ಸ್ಪಂಜ್ ಅಷ್ಟೇ. ಇದನ್ನು ಚೀಲಕ್ಕೆ ಹಾಕ್ಬಿಟ್ಟು ರೋಡ್ ಸೈಡ್ ಮನೆ ಅಲ್ವಾ, ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಚೀಲಕ್ಕೆ ಎತ್ತಿಟ್ಬಿಟ್ಟು ಇದನ್ನು ತೊಳೆದಾಕೋಣ ಅಂತಂದರೆ, ಯಾಕೆಂದರೆ ಪೂರ್ತಿ ಗಲೀಜಾಗ್ಬಿಟ್ಟಿದ್ದೀನಿ. ನೆಲದಲ್ಲೆಲ್ಲ ಎಳ್ದಾಡ್ತಿರ್ತಲ್ಲ ಮಕ್ಕಳು, ಅದಕ್ಕೆ ಹಾಕೊಂಡು ತುಯ್ಯೋದು, ಅದ್ರ ಮೇಲೆ ಮಲಗೋದು ಎಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಗಲೀಜಾಗ್ಬಿಟ್ಟಿದೆ. ಇದು ಅಲ್ಲಲ್ಲಿ ಎಲ್ಲ ಸ್ಟಿಚ್ ಕೂಡ ಬಿಚ್ಕೊಂಡಿದ್ದೆ, ಅದನ್ನು ಎಲ್ಲ ಸ್ಟಿಚ್ ಹಾಕ್ಬಿಟ್ಟು ತೊಳೆದ್ಬಿಟ್ಟೆಲ್ಲ ಒಣಗಿಸಿ ಆಮೇಲೆ ಸ್ಟಿಚ್ ಹಾಕಿ ಮತ್ತೆ ಇದನ್ನ ಹಾಗೆ ತುಂಬಿಟ್ಟಿರ್ತೀನಿ. ತುಂಬಿಟ್ಟು ಇಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮಕ್ಳಿಗೆ ಆಡೋಕ್ಕೂ ಮತ್ತೆ ಗಲೀಜಾಗಿರುತ್ತಲ್ಲ, ಅದರಲ್ಲಿ ಹೆಂಗೆ ಆಡ್ಕೊತಾರೆ ಅಂತ ಈಗೆಲ್ಲ ತೆಗೆದಾಕ್ತಾಯಿದ್ದೀನಿ. ನೋಡಿ ಪೂರ್ತಿ ಎಲ್ಲ ವೇಸ್ಟೇ. ಇದು ಎಷ್ಟು ವೇಸ್ಟು ತುಂಬಿಟ್ಟಿದ್ದಾರೆ ಅಂದರೆ, ಈ ಡಾಲ್ಗಳು ತಗೊಂತೀವ ನೋಡಿ, ಇದೆಲ್ಲ ಬರೀ ಈ ಥರದ್ದೇ ಸ್ಪಂಜು ಈ ಥರದ್ದೆಲ್ಲ ತುಂಬಿರ್ತಾರೆ. ವೇಸ್ಟು ಜಾಸ್ತಿ, ವೇಸ್ಟೇ ತುಂಬಿಟ್ಟಿರ್ತಾರೆ. ತೆಗಿಯೋಕ್ಕೆ ಬರ್ತಿಲ್ಲ ಅಷ್ಟು. ಅಂದರೆ ಅದ್ರ ಮೇಲೆ ನೋಡಿ ಬಲೂನ್ದು ಅದ್ರ ಮೇಲೆ ಬಿದ್ದಿತ್ತೆಲ್ಲ ಮಕ್ಕಳು ಉಳ್ಳಾಡ್ತಿರ್ತಾರೆ ನೋಡಿ, ಅದಕ್ಕೆ ಪೂರ್ತಿ ಎಲ್ಲ ಕುತ್ಕೊಬಿಟ್ಟೈತಲ್ಲ ಅದ್ರೊಳಗೆ, ತೆಗಿಯೋಕ್ಕೆ ಬರ್ತಿಲ್ಲ, ಆ ಥರ ಆಗ್ಬಿಟ್ಟೈತೆ. ಬಿಸಿಲಿಲ್ಲ, ಮಾಡ ಮುಚ್ಕೊಬಿಟ್ಟೈತೆ. ಇದನ್ನೆಲ್ಲ ತೆಗ್ದಾಕ್ಬಿಟ್ಟು ಸೊ ಬಟ್ಟೆ ತೊಳಿಬೇಕು. ಬಟ್ಟೆ ತೊಳೆಯೋಣ ಅಂತ ಮತ್ತೆ ಹಾಕ್ಬಿಟ್ರೆ ಅದು ಹಂಗೆ ಒಣ್ಕೊಳುತ್ತೆ. ಈಗೆಲ್ಲ ಬಟ್ಟೆ ತೊಳೆದಾಕ್ಬೇಕು. ಮತ್ತು ಮಕ್ಕಳು ಬರ್ತಾರ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಟ್ಟೆ ತೊಳೆದಾಕ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ
ಸ್ವಲ್ಪ ಹಪ್ಪಳ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಬಿಸಿಲು ಯಾವ ಥರ ಇರುತ್ತೋ ಗೊತ್ತಿಲ್ಲ. ಬಿಸಿಲು ಇರಲಿ ಬಿಡಲಿ ಇಟ್ಬಿಟ್ಟು ಹಪ್ಪಳನ ಹಂಗೆ ಒಳಗಡೆ ಒಣಗಿಸೋದು, ಸ್ಪ್ಯಾನ್ ಏನಾದರೂ ಹಾಕ್ಬಿಟ್ಟು ಹಂಗೆ ಒಳಗಡೆ ಒಣಗಿಸೋಣ ಅಂತ ಹಪ್ಪಳ ಇಟ್ಕೋಬೇಕು. ಮಳೆಗಾಲನೇ ಸ್ಟಾರ್ಟ್ ಆಯಿತು, ಎಲ್ಲರೂ ಬೇಸಿಗೆಗಾಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹಪ್ಪಳ ಇಟ್ಕೊಂಡ್ರೆ ನಾನೇನು ಹಪ್ಪಳನೇ ಇಟ್ಟಿಲ್ಲ. ಹಪ್ಪಳ ಸೊಂಡಿಗೆ ಅಂತ ಹೋಗೋಲ್ಲ, ಹಪ್ಪಳ ಇಟ್ಕೊಂತೀನಿ ಅಷ್ಟೇ. ಸೊಂಡಿಗೆ ಇಷ್ಟೊಂದು ಐತಿದ್ರಲ್ಲಿ ಇದನ್ನು ಈಗ ಇದಿಷ್ಟೇ ಇದೀನಿ ಅಂತ ತೆಗಿಯಕ್ಕೆ ಬರೋಲ್ಲ ಅನಿಸುತ್ತೆ. ಹಿಂದೆಗಡೆ ಬ್ಯಾಕ್ ಸೈಡೆಲ್ಲ ಸ್ಟಿಚ್ ಹಾಕಿದ್ದಾರೆ. ಇಲ್ಲಿ ಇದಕ್ಕೆ ಬ್ಯಾಕ್ ಸೈಡ್ ಸ್ಟಿಚ್ ಹಾಕಿದಾರಲ್ಲ, ಸೊ ಇದನ್ನು ಬಿಚ್ಚುತ್ತಾ ಇದ್ದೀನಿ. ಇಲ್ಲಿರೋ ನಾನೇ ಟೈಲರ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಏನು ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಇದಕ್ಕೆ ಬ್ಯಾಕ್ ಸೈಡ್ ಸ್ಟಿಚ್ ಹಾಕಿದಾರಲ್ಲ, ಸೊ ಇದನ್ನು ಬಿಚ್ಚುತ್ತಾ ಇದ್ದೀನಿ. ಇಲ್ಲಿರೋ ನಾನೇ ಟೈಲರ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಏನು ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಸೊ ಇದರಲ್ಲಿರೋದು ಹಂಗೆ ತೆಗೆದುಬಿಟ್ಟು ತೊಳೆದಾಕ ಅಂತ. ಇವತ್ತು ಯಾಕೋ ಬಿಸಿಲು ಬೇರೆ ಇಲ್ಲ, ಇದು ಆಡ್ಕೊಳಲ್ಲ. ಇಲ್ಲ ಅಂದರೆ ಹಂಗೆ ಬಿಟ್ಬಿಟ್ಟೆ ಹಂಗೆ ಇರುತ್ತೆ, ಆಡ್ಕೊಳ್ಳಲ್ಲ. ಸೊ ಇದರಲ್ಲಿರೋದೆಲ್ಲ ತೆಗೆದುಬಿಟ್ಟು ತೊಳೆದಾಕೋಣ ಅಂತ. ಸೊ ಇವಾಗ ತೊಳೆದ್ಬಿಟ್ಟು ಎಲ್ಲ ಇದಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ. ಸೋಫಾ ಥರ ಹೋಗಿ ತೆಗಿಯೋದೇ ಇಲ್ಲ. ಇದನ್ನು ಸೋಫಾ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಇನ್ನೇನು ಮಕ್ಕಳಿಬ್ರು ದೊಡ್ಡದವರಾಗಿದ್ದಾರಲ್ವ, ಇನ್ನು ಚಿಕ್ಕ ಚಿಕ್ಕ ಮಕ್ಕಳೇನಲ್ಲ, ದೊಡ್ಡವರಾಗಿದ್ದಾರೆ. ಚಿಕ್ಕವನು ಬಂದು ಫಸ್ಟ್ ಸ್ಟ್ಯಾಂಡರ್ಡು, ದೊಡ್ಡವನು ಬಂದು ಈಗಾಗಲೇ 4th. ಏನು ಅವಶ್ಯಕತೆ ಏನಿಲ್ಲ ಅವ್ರಿಗೆ ಆಟ ಆಡಬೇಕು ಅನ್ನೋ ಥರ. ಒಳಗಡೆ ಆಟ ಆಡೋಕ್ಕಿಂತ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಹೊರಗಡೆ ಆಟ ಆಡ್ಕೊಬರ್ಲಿಕ್ಕೆ. ಸೊ ಅವ್ರಿಗೇನು ಅವಶ್ಯಕತೆ ಇರಲ್ಲ. ಇಟ್ಟಿಟ್ಬಿಡ್ತೀನಿ. ಸುಮ್ಮನೆ ಎಲ್ಲ ತಕ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಆಗಲ್ಲ. ತೊಳೆದ್ಬಿಟ್ಟು ಈ ಥರ ಒಂದು ಚಿಲ್ಕ ಮೇಲಕ್ಕೆ ಎತ್ತಿಟ್ಬಿಟ್ಟು ಹಂಗಿತ್ತು ಅಷ್ಟೇ. ಸೊ ಎಸ್ ನೋಡಿ, ಬಟ್ಟೆ ತೊಳೆಯೋಕೆ ಆಲ್ರೆಡಿ ಆವಾಗಲೇ ಇಟ್ಕೊಂಡು ಕುಂತಿದ್ದೆ. ಏನಂದರೆ ನಮ್ಮ ಅಂಕಲ್ ಬೇರೆ ಬಂದಿದ್ದು ಇವತ್ತು. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಲ್ಲ, ಬಟ್ಟೆ ತೊಳೆಯೋದು ಲೇಟ್ ಆಯಿತು. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ಸೊ ಅವರವು ಯೂನಿಫಾರ್ಮು ಎಲ್ಲ ತೊಳೆದಾಕಿ ಮೇಲ್ಗಡೆಗೆ ತಗೊಂಬಂದೆ ಒಣ ಹಾಕೋಣ ಅಂತಂದು. ಲೇಟ್ ಆಗಿತ್ತು ಅಂದರೆ 1:30-2 ಗಂಟೆ ಮೇಲಾಗಿತ್ತು ಇವತ್ತು ಬಟ್ಟೆ ತೊಳೆದಿತ್ತು. ನೋಡಿ ಒಣ ಹಾಕ್ತಾಯಿದ್ದೀನಿ ಎಲ್ಲನ. ಬಿಸಿಲು ಪರವಾಗಿಲ್ಲ, ಬೆಳಗ್ಗೆ ಏನು ಬಿಸಿಲಿಲ್ಲ, ಈಗ ಪರವಾಗಿಲ್ಲ ಬಿಸಿಲು ಬಂದಿದೆ. ಇದನ್ನೆಲ್ಲ ಮುಗಿಸಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು. ಗೈಸ್ ಏನಂದರೆ ಕಡುಬು ಮಾಡಲಿಕ್ಕೆ ಅಂತಂದು, ಏನು ಕಡುಬು ಅಂದರೆ ಹೇಳ್ತೀನಿ. ಕಡುಬು ಮಾಡಲಿಕ್ಕೆ ಅಂತಂದು ಕಾಯೆಲ್ಲ ತುರಿದಿಟ್ಟಿದ್ದೀನಿ. ನಮ್ಮ ಮನೆಯವರಿಗೆ ಕಾಯಿ ಹಾಲಿನ ಕಾಫಿ ಅಂದರೆ ಸಖತ್ ಇಷ್ಟ ಅವ್ರಿಗೆ. ಸೊ ಅದಕ್ಕೆ ಕಾಯಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇದು ಹೂರ್ಣ ಮಾಡ್ಕೋಬೇಕಲ್ಲ ಕಡುಬಿಗೆ. ಸೊ ಹೂರ್ಣ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಕಾಯಿ ಹಾಲು ಇದ್ದಾಗ, ಕಾಯಿ ಹಾಲಿದ್ದರೆ ಅದು ತೆಳುವಾದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಹಾಲು ಇಂಟ್ಕೊಬಿಡೋಣ ಅಂತಂದು ಫಸ್ಟು ಇಂಟ್ಕೊಳ್ತಾ ಇದ್ದೀನಿ. ಕಾಯಲಿಂದು ಕಾಫಿ ಟೀ ಸಖತ್ ಟೇಸ್ಟ್ ಕೊಡುತ್ತಿದ್ದವು ಕಾಯಲಿಂದು. ಏನು ಕಡುಬು ಅಂತ ಹೇಳ್ತೀನಿ. ಈ ಥರ ಇಂಟ್ಕೊಬಿಟ್ರೆ ಹಾಲು, ಸೊ ಕಾಫಿ ಟೀಗೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಮಗೂ ಅಷ್ಟೇ ಕಾಯಲಿನ ಕಾಫಿ ಟೀ ಅಂದರೆ ಸಖತ್ ಇಷ್ಟ. ನನಗೂ ಯಾರಿಗೂ ಇಷ್ಟ ಆಗಲ್ಲ ಕಾಯಲಿನ ಕಾಫಿ ಟೀ ಅಂದರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಕರೆಂಟ್ ಹೋಗಿತ್ತು ನೋಡ್ರಿ, ಈಗ ಬಂದೈತೆ. ಮಕ್ಕಳಿಬ್ರು ಇನ್ನು ಆಟಾಡಕ್ಕೆ ಹೋಗಿದ್ದಾರೆ, ಬಂದೇ ಇಲ್ಲ. ಸೊ ಕಡುಬಿಗೆಲ್ಲ ರೆಡಿ ಮಾಡಬೇಕು ಇವಾಗ. ತೋರಿಸ್ತೀನಿ ಏನು ಕಡುಬು ಅಂದರೆ ಹಳಸಿನೆಣ್ಣಿನ ಕಡುಬು ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಹಳಸಿನೆಣ್ಣಿನ ಕಡುಬಿಗೆ. ಸೊ ಯಾವ ಥರ ಮಾಡೋದು ಹಳಸಿನೆಣ್ಣಿನ ಕಡುಬು ಅಂತೆಲ್ಲ ಹೇಳ್ತೀನಿ, ತೋರಿಸ್ತೀನಿ ಗೈಸ್.
ಹಣ್ಣು ಕಡುಬು ಮಾಡೋಣ ಅಂತಂದು. ಸೊ ಹಣ್ಣು ಕಡುಬು ಯಾವತ್ತೂ ಮಾಡಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಏನಂದರೆ ಹಣ್ಣು ಕಡುಬು ಅಂದರೆ ಮಾಡಿದ್ದೀನಿ, ಬಟ್ ಈ ಥರ ಮಾಡಿಲ್ಲ. ಇದೊಂಥರ ಸ್ಪೆಷಲ್ಲಾಗಿ, ಇದೊಂಥರ ಹೊಸ್ದಾಗಿ ಮಾಡ್ತಿರೋದು. ಮುಂಚೆಲ್ಲ ಮಾಡ್ತಿದ್ದಿದ್ದು ಹಣ್ಣು ಕಡುಬು ಅಂದರೆ 2-3 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ ಅನಿಸುತ್ತೆ. ಅವಾಗ ಮಾಡಿರೋದು, ಅದಾದ್ಮೇಲೆ ಮಾಡಿಲ್ಲ ನಾನು ಹಣ್ಣಿನ ಕಡುಬು. ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ ಮುಂಚೆಲೆಲ್ಲ ಅಕ್ಕಿನ ನೆನಾಕ್ಬಿಟ್ಟು ರುಬ್ಕೊಂಡು ಮಾಡ್ತಾರೆ ನೋಡಿ, ಆ ಥರ ಮಾಡ್ತಿದ್ದಿದ್ದು. ಬಟ್ ಇವಾಗ ಬೇರೆ ಥರ ಮಾಡ್ತಾಯಿದ್ದೀನಿ. ಮಾಮೂಲಿ ಸೇಮ್ ಕಾಯಿ ಕಡುಬು ಮಾಡ್ತೀವಿ ನೋಡಿ, ಅದೇ ಥರನೇ, ಸ್ವಲ್ಪ ಚೇಂಜಸ್ ಅಷ್ಟೇ. ಸೊ ಎಣ್ಣೆ ಇಟ್ಟಿದ್ದೀನಿ, ಕಾಯ್ತಾ ಇದೆ. ಎಣ್ಣೆ ಕಾದಿದೆ. ಒಂದು ಸೈಡಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ನೀರು ಕೂಡ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಬಿಸಿನೀರಲ್ಲಿನೇ ಕಲಿಸ್ಬೇಕು, ಅವಾಗಲೇ ಚೆನ್ನಾಗಿ ಬರೋದು ಹಿಟ್ಟು. ಅದಕ್ಕೆ ಬಿಸಿನೀರಲ್ಲಿ ಕಲಸೋಣ ಅಂತಂದು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಯಾವ ಥರ ಕಡುಬು ಮಾಡ್ತೀನಿ, ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ, ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅನ್ನೋದನ್ನ ನೋಡಿ ನೀವು ಟ್ರೈ ಮಾಡಿ. ಚೆನ್ನಾಗಿದ್ರೆ ಹೇಳ್ತೀನಿ, ಟ್ರೈ ಮಾಡಿ. ನೋಡೋಣ ಬನ್ನಿ, ಇವಾಗ ಮಾಡೋದು ತೋರಿಸ್ತೀನಿ. ಸೊ ಗೈಸ್ ನೋಡಿ, ಹಣ್ಣಿನ ಕಡುಬು ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಅದು ಈ ಅಕ್ಕಿ ಹಿಟ್ಟಿರುತ್ತಲ್ವ, ಸೊ ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಕಾದಿರೋ ಎಣ್ಣೆನ ಈಗ ಅದಕ್ಕೆ ಹಾಕ್ಕೊಬಿಟ್ಟು ಕಲಿಸ್ಕೋಬೇಕು. ನಿಧಾನವಾಗಿ ಕಲಿಸ್ಕೊಳ್ಳಿ. ಹಾಗೆ ಬಿಸಿ ಇರುತ್ತೆ, ಹುಷಾರು, ಕೈ ಇಡಬೇಕಾದ್ರೆ ಬಿಸಿ ಇರುತ್ತೆ, ಎಣ್ಣೆ ಕಾದಿರುತ್ತಲ್ವ ಬಿಸಿ ಇರುತ್ತೆ. ಸೊ ಫಸ್ಟ್ ಸ್ಪೂನಲ್ಲೆಲ್ಲ ಇದು ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾವುದೇ ಸ್ವೀಟ್ ಆಗಲಿ ಉಪ್ಪು ಹಾಕಿದ್ರೆ ಅಲ್ವ ಟೇಸ್ಟ್ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಬೇಕು. ಅದಲ್ಲದೆ ಇದು ಹಿಟ್ಟು ಅಕ್ಕಿ ಹಸಿಟ್ಟಿಂದ ಮಾಡ್ತೀವಲ್ವ, ಸೊ ಇದಕ್ಕೆ ಸಪ್ಪೆ ಥರ ಇರುತ್ತೆ, ಅದಕ್ಕೆಲ್ಲ ಒಂದಲ್ಲ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕಿದ್ರು. ಉಪ್ಪು ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಸರಿ ಹಸಿಟ್ಟಲ್ಲಿ ಎಣ್ಣೆ ಹಾಕಿರೋದ್ರಲ್ಲಿ ಕಲಿಸ್ಕೊಬಿಟ್ಟು ಈಗ ಕಾಯ್ದಿರೋ ಅಂಥ ಬಿಸಿ ನೀರಲ್ಲೇ ಅಕ್ಕಿ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಸೊ ನೀವು ಫಸ್ಟ್ ಸ್ಪೂನಲ್ಲೆಲ್ಲ ಕಲಿಸ್ಕೊಂಡು ಬಿಸಿ ಇರುತ್ತಲ್ವ, ಸ್ಪೂನಲ್ಲಿ ಕಲಿಸ್ಕೊಂಡಿದ್ದಾದಮೇಲೆ ಈಗ ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಸೊ ಒಂದು ಹದವಾಗಿ ಬರಬೇಕು, ಅಂದರೆ ರೊಟ್ಟಿಗೆ ಹಾಕ್ತೀವಿ ನೋಡಿ ಆ ಥರನೂ ಇರಬಾರ್ದು, ದೋಸೆ ಹಾಕೋ ಥರನೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ಸೊ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ, ಈ ಥರ ಇಷ್ಟಿದ್ರೆ ಸಾಕಾಗುತ್ತೆ. ಅದೆಲ್ಲ ಕಲಿಸ್ಬಿಟ್ಟು ಎತ್ತಿಟ್ಟು ಬೆಲ್ಲ ಕುಟ್ಬಿಟ್ಟು ಮೊದಲು ಒಂದು ಪಾತ್ರೆಯಲ್ಲಿ ಅದನ್ನು ಕರಗಿಸ್ಕೊಬಿಟ್ಟು ಬಾಣಲಿಲೇ ಸೋಸ್ಕೊಂಡು, ಈಗ ಬಾಣಲಿಲಿ ಒಂದು ಕುದಿ ಬಂದಮೇಲೆ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು ಹಣ್ಣನ್ನು. ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡ್ರೆ ಹಣ್ಣನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಬೆಲ್ಲದ ನೀರಿಗೆ. ಅಂದರೆ ಪಾಕ ಬಂದಿರಬಾರ್ದು, ಜಸ್ಟ್ ಒಂದು ಕುದಿ ಮಾತ್ರ ಬಂದಿರಬೇಕು. ಸೊ ಮುಂಚೆನೇ ಪಾಕ ತೆಗಿಯೋಕ್ಕೆ ಹೋಗಬೇಡಿ, ಜಸ್ಟ್ ಒಂದು ಕುದಿ ಬಂದಿದ್ರೆ ಸಾಕು. ಸೊ ಅದ್ರ ಜೊತೆಲೇ ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ತುರಿದಿರೋ ಅಂಥದ್ದು ಫ್ರೆಶ್ ಕಾಯಿ ಹಾಕ್ಕೊಬಿಟ್ಟು ಅದನ್ನು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕೈ ಆಡಿಸ್ತಾ ಇರಬೇಕು, ಮತ್ತು ತಳ ಸೀದಂಗೆ ಆಗಿಬಿಡುತ್ತೆ. ಸೊ ಕೈ ಆಡಿಸ್ತಾ ಇರಬೇಕು. ಹೈ ಫ್ಲೇಮಲ್ಲೂ ಇಡಬಾರ್ದು, ಲೋ ಫ್ಲೇಮಲ್ಲೂ ಇಡಬಾರ್ದು. ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆವಾಗವಾಗ ಈ ಥರ ತಿರುಗುತ್ತಾ ಇರಬೇಕು. ನೋಡಿ ಜಸ್ಟ್ ಈಗ ಒಂದು 10 ನಿಮಿಷದ ಮೇಲೆ ಆಗಿದೆ ಅನಿಸುತ್ತೆ. ಈಗ ನೋಡಿ ಯಾವ ಥರ ಬೆಲ್ಲದ ನೀರಿರುತ್ತಲ್ಲ ಅದೆಲ್ಲ ಹೀರ್ಕೊಂಡಿದೆ, ಕಾಯಿದು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಇದು ಇನ್ನೂ ಕಡಿಮೆ ಆಗುತ್ತೆ, ಅಂದರೆ ಕುಗ್ಗುತ್ತೆ. ಹಣ್ಣು ಚೆನ್ನಾಗಿ ಬೆಂದಾದಮೇಲೆ ಕುಗ್ಗುತ್ತೆ. ನೋಡಿ ಯಾವ ಥರ ಅಂತಂದರೆ ಈ ಥರ ಇನ್ನೇನು ಫುಲ್ ಆಗೋಗ್ಬಿಟ್ಟಿದೆ. ಇದಕ್ಕೆ ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ಇನ್ನೊಂದು ಸರಿ ತಿರುಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗೋಗುತ್ತೆ. ಇದು ಹಣ್ಣಿನ ಹೂರಣ, ಸ್ಟಫಿಂಗ್ ಏನಾದರೂ ಹೇಳ್ಬೋದು, ಹಣ್ಣಿನ ಹೂರಣ ರೆಡಿ ಆಗೋಗುತ್ತೆ. ಇದಕ್ಕೆ ಇನ್ನೇನಿಲ್ಲ, ಜಸ್ಟ್ ಅಕ್ಕಿ ಹಿಟ್ಟಿಂದ ಇದು ಮಾಡಿರ್ತೀವಲ್ಲ ಅದನ್ನು ರೆಡಿ ಮಾಡಿಬಿಟ್ಟು ಕಡುಬು ಮಾಡೋದಷ್ಟೇ. ಯಾರಿಗೆ ಬೇಕು ಕಾಯಲ್ಲಿಂದು ಕಾಫಿ, ನೀವು ಹಾಲು ಕುಡ್ದಿಲ್ವಾ? ಟೀ ಕಾಫಿ ಕುಡಿಬಾರ್ದು, ನಿಂತ್ಕೊಳ್ರಿ. ಸೊ ನೋಡಿ ನಮ್ಮ ಮನೆಯವ್ರಿಗೆ ಹಣ್ಣಿನ ಎಲೆ ತೊಗೊಂಬರ್ರಿ ಅಂದರೆ ಅದು ನೋಡಿ ಚೆನ್ನಾಗಿ ಇನ್ನೇನು ಹಣ್ಣಾಗೋ ಮೂಮೆಂಟು ಆ ಥರದ್ದು ಎಲ್ಲ ತೊಗೊಬಂದಿದ್ದಾರೆ. ಅಂದರೆ ಸ್ವಲ್ಪ ಅಗಲ ಇರೋದು ತೊಗೊಂಬನ್ನಿ, ಚಿಕ್ಕದಾದರೆ ಅದು ಆಗೋಲ್ಲ ಅಂತಂದು ಹೇಳಿದ್ದೆ. ಅದಕ್ಕೋಸ್ಕರ ಅವರು ದೊಡ್ಡ ಎಲೆ ಬೇಕು ಅಂತಂದು ಆ ಥರದ್ದು ತಂದಿದೆ. ನೋಡಿ ಈ ಥರ ಇರಬೇಕು ಎಲೆ, ಅದನ್ನೆಲ್ಲ ಮಡ್ಲಿಕ್ಕೆ ಆವಾಗಲೇ ಚೆನ್ನಾಗಿ ಬರೋದು. ಸೊ ನಾನು ಆಗಲೇ ತೋರಿಸಿದ್ನಲ್ಲ, ಅದು ಜಾಸ್ತಿ ಇದಾಗಿಬಿಟ್ಟಿದೆ, ಹಣ್ಣಾಗ್ಬಿಡೋ ಟೈಮ್ ಬಂದಿದೆ, ಅದಕ್ಕೆ ಅಷ್ಟು ಇದಾಗಿದೆ. ಆ ಥರ ಇದ್ದರೆ ಮುರ ಅಂತಿರುತ್ತೆ, ಈ ಥರ
ಕೋನ್ ಶೇಪ್ ಮಾಡಲಿಕ್ಕೂ ಬರೋಲ್ಲ, ಮುರಿದೋಗ್ಬಿಡುತ್ತೆ ಎಲೆ ಕೂಡ. ಆ ಥರದ್ದು ಬೇಡ, ಈ ಥರ ಒಂದು ಎಲೆ ಥರ ಇರಬೇಕು. ಆ ಥರದ್ದಾದರೆ ಚೆನ್ನಾಗಿ ಕೋನ್ ಶೇಪ್ ಮಾಡಲಿಕ್ಕೂ ಸರಿ ಹೋಗುತ್ತೆ. ಈ ಥರ ಕೋನ್ ಶೇಪ್ ಮಾಡಿಬಿಟ್ಟು ಹಂಚಿ ಕಡ್ಡಿಲಿ ಈ ಥರ ಲಾಕ್ ಮಾಡಬೇಕು. ಸೊ ನಿಮ್ಮ ಮನೇಲಿ ಟೂತ್ ಪಿಕ್ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ. ನಮ್ಮ ಮನೇಲಿ ಎಷ್ಟು ಟೂತ್ ಪಿಕ್ ತಂದ್ರೂ ಖಾಲಿ ಆಗೋಗ್ಬಿಡ್ತವೆ. ಅಂದರೆ ನಮ್ಮ ಮಕ್ಕಳು ಫ್ರೂಟ್ಸ್ ತಿನ್ನಲಿಕ್ಕೆಲ್ಲ ಫೋರ್ಕ್ ಕೊಟ್ಟರೆ ಅವರು ಫೋರ್ಕಲ್ಲಿ ತಿನ್ನಲ್ಲ, ಟೂತ್ ಪಿಕ್ಕೇ ಬೇಕು ಅವ್ರಿಗೆ. ಸೊ ಅದಕ್ಕೆ ಖಾಲಿ ಆಗೋಗ್ಬಿಡ್ತವೆ. ಇವಾಗ ನೋಡಿ ಅದು ಕೋನ್ ಶೇಪು ಎಲ್ಲ ಕೂಡ ಕೋನ್ ಶೇಪಲ್ಲಿ ಮಾಡಿಟ್ಕೊಂಡು ರೆಡಿ ಮಾಡಿಬಿಟ್ಟು ಈಗ ಅದಕ್ಕೆ ಅಕ್ಕಿ ಹಿಟ್ಟಿಂದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ, ಕಲಸಿ ಆ ಅಕ್ಕಿ ಹಿಟ್ಟಿಂದ ಈಗ ಇದಕ್ಕೆ ಹಚ್ಕೋಬೇಕು. ಸುತ್ತಲೂ ತೆಳುವಾಗಿ ಬರಬೇಕು. ಮಧ್ಯ ಜಾಗ ಬಿಟ್ಕೊಂಡು ಸುತ್ತಲೂ ಎಲೆಗೆ ಮಾತ್ರ ಹಚ್ಕೋಬೇಕು. ಮಧ್ಯ ಜಾಗ ಬಿಟ್ಕೋಬೇಕು, ಮಧ್ಯ ಮಾತ್ರ ಹಚ್ಚಕ್ಕೆ ಹೋಗ್ಬೇಡಿ, ಅದರಲ್ಲಿ ಸ್ಟಫಿಂಗ್ ಹಾಕಬೇಕಾಗುತ್ತೆ. ಸೊ ಪೂರ್ತಿ ಸುತ್ತಲೂ ಗಟ್ಟಿಯಾಗಿ ಅಂದರೆ ದಪ್ಪನಾಗಿ ಹತ್ಕೋಬಾರ್ದು, ತೆಳುವಾಗಿರಬೇಕು. ಓವರ್ ತೆಳುವಾದರೆ ಕಿತ್ತೋಗ್ಬಿಡ್ತವೆ. ಒಂದು ಮೀಡಿಯಮಲ್ಲಿ ಹಚ್ಕೊಂಡು ಈ ಥರ ನೋಡಿ ಕೋನ್ ಶೇಪಲ್ಲಿ ತಗೋಬೇಕು. ತಗೊಂಡಿದ್ದಾದಮೇಲೆ ಅದಕ್ಕೆ ಮಧ್ಯ ಸ್ಟಫಿಂಗ್ ಅಂದರೆ ಹೂರ್ಣ, ಹಲಸಿನಹಣ್ಣಿನ ಹೂರ್ಣ ಬರುತ್ತೆ ನೋಡಿ, ಅದನ್ನು ಹಾಕಬೇಕು. ಚಿಕ್ಕ ಸ್ಪೂನ್ ತೊಗೊಳ್ಳಿ. ನಾನಿಲ್ಲಿ ಅದರಲ್ಲೇ ಹಾಕೋಣ ಅಂತ ನೋಡ್ತಾ ಇದ್ದೀನಿ, ಅದು ಬೀಳ್ತಿಲ್ಲ. ಸೊ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಆ ಥರ ಹಾಕಿದ್ದೆಲ್ಲ ಆದಮೇಲೆ ನೋಡಿ ಅದನ್ನು ಒಂದು ಲೆವೆಲ್ ಮಾಡ್ಕೊಬಿಟ್ಟು ಈಗ ಅದನ್ನೇ ಮಡಚಬೇಕು. ಅಂದರೆ ಅದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಲೇಯರು ಮುಚ್ಚಬೇಕಾಗುತ್ತೆ. ನೋಡಿ ತೋರಿಸ್ತೀನಿ. ಒಂದು ಲೇಯರ್ ಈ ಥರ ಸುಮ್ಮನೆ ತೆಳುವಾಗಿ ಈ ಥರ ಹತ್ಕೊಬಿಟ್ಟು ತೆಳುವಾಗಿ ಈ ಥರ ಮುಚ್ಚಿಬಿಟ್ರೆ ಮುಗಿದೋಗುತ್ತೆ. ಇದು ಕೋನ್ ಶೇಪಲ್ಲಿ ರೆಡಿ ಮಾಡಿರೋದು ರೆಡಿ ಆಯಿತು. ಅದೇ ಥರ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ಒಂದು ಸರಿ ಇಡ್ಲಿ ಪಾತ್ರೆಗೆ ಹಾಕೋದು. ಎಲೆ ಕಡಿಮೆ ಇದ್ದಿದ್ದರಿಂದ ನಾನು ಬಾಳೆ ಎಲೆ ಕೂಡ ತರಿಸಿದ್ದೆ. ಸೊ ಬಾಳೆ ಎಲೆನ ಫಸ್ಟು ಬಿಸಿ ಮಾಡ್ಕೊಬಿಟ್ಟು ಹಾಕ್ಕೋಬೇಕು, ಇಲ್ಲಾಂದರೆ ಅರ್ಧೋಗ್ಬಿಡುತ್ತೆ ಬಾಳೆ ಎಲೆ. ಸೊ ಫಸ್ಟು ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು ಈಗ ನೋಡಿ ಬಾಳೆ ಎಲೆಗೆ ಹಾಕ್ತಾಯಿದ್ದೀನಿ. ಬಾಳೆ ಎಲೆ ಏನು ಕೋನ್ ಶೇಪ್ ಮಾಡೋ ಅವಶ್ಯಕತೆ ಇಲ್ಲ. ಏನಂದರೆ ಅದು ಮಾಡೋದಿದ್ರೆ ಮಾಡ್ಕೊಳ್ಳಿ, ಇಲ್ಲ ನಾನಿಲ್ಲಿ ಆ ಥರ ಏನು ಕೋನ್ ಶೇಪ್ ಮಾಡ್ತಿಲ್ಲ. ಯಾಕೆಂದರೆ ಬೇಗ ಇದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಹಿಡಿಯುತ್ತೆ. ಪೇಷನ್ಸ್ ಇರೋರು ಮಾಡಬೇಕಷ್ಟೇ ಇದನ್ನೆಲ್ಲ, ಇಲ್ಲಾಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಬೇಜಾರಾಗಿ ಹೋಗ್ಬಿಡುತ್ತಿದ್ದು, ಟೈಮ್ ಜಾಸ್ತಿ ಹಿಡಿಯುತ್ತೆ, ಪೇಷನ್ಸ್ ಇಡಬೇಕು. ಆ ಥರ ಮಾಡಬೇಕು ಅಂದರೆ ಬಾಳೆ ಎಲೆಗೆ ನಾನೇನು ಮಾಡ್ತಿದ್ದೀನಿ, ಕೋನ್ ಶೇಪ್ ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಯಾಕಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತಂದು ಈ ಥರ ಬಾಳೆ ಎಲೆಯಲ್ಲಿ ಅಗ್ಲಕ್ಕೆ ಹಾಕ್ಬಿಟ್ಟು ಮಧ್ಯ ಮಡಿಸ್ತಾ ಇದ್ದೀನಿ. ಸೇಮ್ ಕಡುಬು ಮಾಡ್ತೀವಿ ನೋಡಿ ಅಕ್ಕಿ ಹಿಟ್ಟಿಂದು, ಅದೇ ಥರ ಸೇಮು ಕಾಯಲ್ಲಿ ಹಾಕ್ತೀವಲ್ಲ ಆ ಥರನೇ ಮಡಿಚ್ಬಿಟ್ಟೆ. ಈಗ ನೋಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಸೊ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಒಂದೇ ಒಂದು ತೊಳೆ ಹುಣ್ಸೆಹಣ್ಣು ಹಾಕಿದ್ದೀನಿ. ಯಾಕೆ ಅಂದರೆ ಇಡ್ಲಿ ಪಾತ್ರೆ ಕಪ್ಪಾಗಲ್ಲ. ಸೊ ನೀರು ಹಾಕಿರ್ತೀವಲ್ವ, ಅದಲ್ಲದೆ ಇದು ಸಿಲ್ವರ್ ಪಾತ್ರೆ ಆಗಿರೋದ್ರಿಂದ ಸೊ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಒಂದು ತೊಳೆ ಹುಣ್ಸೆಹಣ್ಣು ಹಾಕ್ಬಿಟ್ರೆ ಕಪ್ಪಾಗೋದಿಲ್ಲ, ಅದು ಸರಿ ಹೋಗುತ್ತೆ. ಈಗ ಅದ್ರ ಮೇಲೆ ಇಡ್ಲಿ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲ್ಗಡೆಗೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಕೋನ್ ಶೇಪಲ್ಲಿ ಸ್ಟಫಿಂಗ್ ಎಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀವಿ ನೋಡಿ. ಸೊ ಅದನ್ನು ಇಟ್ಕೊಂಡು ಬೇಯಿಸಬೇಕು. ಮಿನಿಮಮ್ ಅಂದರೆ 10 to 15 ಮಿನಿಟ್ಸ್ ಆದರೂ ಬೇಯಿಸಬೇಕು. ಚೆನ್ನಾಗಿ ಬೇಯಬೇಕು, ಅವಾಗ ಅದು ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿಯಾಗಿ ಹಿಟ್ಟಿಟ್ಟು ಥರ ಹಂಗೆ ಸಿಗುತ್ತೆ ನೋಡಿ. ಇದೆಲ್ಲ ಇಕ್ಬಿಟ್ಟು ಒಂದೇ ಒಂದಿನ್ನೂ ಆಗಿತ್ತಷ್ಟೇ ಬಾಳೆದು. ಅದಲ್ಲದೆ ಅದು ಇಡ್ಲಿ ಪಾತ್ರೆ ಹಿಡಿಯಲ್ಲ ಅಂತಂದು ಅಷ್ಟು ಮಾತ್ರ ಇಟ್ಟು ಇವಾಗ ಮುಚ್ಚಿ ತೆಗ್ದಿದ್ದೀನಿ ನೋಡಿ. ಒಂದು 15 ಮಿನಿಟ್ಸ್ ಆಗಿದೆ. ಸೊ ಈ ಟೈಮಲ್ಲಿ ತೆಗ್ದಿದ್ದೀನಿ. ಇದು ಯಾವ ಥರ ಬೆಂದಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಒಂದು ಸ್ಪೂನ್ ಇಲ್ಲಾಂದರೆ ಒಂದು ಚಾಕು ಯಾವುದಾದ್ರೂ ಪರವಾಗಿಲ್ಲ ತಗೊಂಡ್ಬಿಟ್ಟು ಈ ಥರ ಅದರಲ್ಲಿ ಇಟ್ಬಿಟ್ಟು ನೋಡಿದ್ರೆ ಅದರಲ್ಲಿ ಕಚ್ಕೋಬಾರ್ದು. ಕಚ್ಕೊಂಡಿದೆ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸಬೇಕು ಅಂತ ಅರ್ಥ. ಸೊ ಕಚ್ಕೊಳ್ಬಾರ್ದು. ಸೊ ಇವಾಗ ನೋಡಿ ಎಲ್ಲ ತೆಗಿತಾ ಇದ್ದೀನಿ. ಹಬ್ಬೆ ಎಷ್ಟು ಹೊಡಿತಾ ಇದ್ದೀನಿ ಅಂದರೆ ಕೈ ಇಡೋಕ್ಕಾಗ್ತಿಲ್ಲ. ಸೊ ಅದು ಇಟ್ಲ ಇರುತ್ತೆ ನೋಡಿ, ಅದರಲ್ಲಿ ಎತ್ತುತ್ತಾ ಇದ್ದೀನಿ, ಆದ್ರೂ ಕೈ ಇಡೋಕ್ಕಾಗ್ತಿಲ್ಲ, ಅಷ್ಟು ಹಬ್ಬೆ ಬಡಿತಾ ಇದೆ ಅದು. ಸೊ ಎಲ್ಲ ಎತ್ಕೊಳ್ತಾ ಇದ್ದೀನಿ ಇವಾಗ ಒಂದೊಂದೇ. ಇನ್ನೂ ಒಂದು ದಿಬ್ಬೆ ಇಡಬೇಕು. ಅಂದರೆ ಇದು ಬಾಳೆ ಎಲೆಯಲ್ಲಿ ಮಡಚಿಟ್ಟಿದ್ದೀನಿ, ಇನ್ನೊಂದು ದಿಬ್ಬೆ ಅದನ್ನು ಇಡಬೇಕು. ಫಸ್ಟ್ ಇದನ್ನೆಲ್ಲ ತೆಗೆದುಬಿಟ್ಟು ಅವಾಗಲಿಂದ ಕೇಳ್ತಾ ಇದ್ದಾರೆ ನಮ್ಮ ಮನೆಯವರು ಹುಡುಗರಂತೂ. ಸೊ ಲೇಟ್ ಆಗಿಬಿಡ್ತು, ಸಂಜೆ ಲೇಟ್ ಆಯಿತು ಮಾಡೋದು. ಅದಕ್ಕೋಸ್ಕರ ಇನ್ನೂ ಇವತ್ತೇ ಆಗುತ್ತೋ ಇಲ್ಲ ನಾಳೆ ಆಗುತ್ತೋ ನಿಮ್ಮ ಅಮ್ಮದು ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿ ಅಂತಂದು ಅವ್ರಿಗೆ ಒಂದು ದಿಬ್ಬೆ ಎತ್ಬಿಟ್ಟಿದ್ನಲ್ಲ ಅದನ್ನು ಇವಾಗ ಅವ್ರಿಗೆ ಹಾಕ್ಕೊಡೋಣ ಅಂತಂದು ಫಸ್ಟ್ ಇದನ್ನು ಇನ್ನೂ ಒಂದು 3 ಮಾಡಿಟ್ಟಿದ್ದೆ ಬಾಳೆ ಎಲೆಯಲ್ಲಿ. ಸೊ ಅದನ್ನು ಇಡ್ತಾಯಿದ್ದೀನಿ. ಇಟ್ಟು ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಫಸ್ಟ್ ಅವ್ರಿಗೆ ಮಕ್ಕಳಿಗೆ ಹಾಕ್ಕೊಡ್ಬೇಕು. ಇಲ್ಲಾಂದರೆ ತುಬ್ಬಿಸ್ತಿದ್ದಾರೆ. ಅವ್ರಿಗೆ ಆಲ್ರೆಡಿ ನಿದ್ದೆ ಮೂಡು, ಊಟ ಬೇರೆ ಇನ್ನೂ ಮಾಡಿ ರೈಸ್ ಮಾಡಿಟ್ಟಿದ್ದೀನಿ. ಬಜ್ಜಿ ಕಲಿಸ್ಬೇಕು. ಟೊಮೊಟೊ ಬದನೆಕಾಯಿ ಎಲ್ಲ ಬೇಯಿಸಿರ್ತೀವಲ್ಲ, ಸೊ ಆ ಬಜ್ಜಿ ಹಸಿಮೆಣ್ಸಿಕಾಯಿ ಏನು ಬೇಯಿಸ್ಲಿಕ್ಕೆ ಹೋಗಲ್ಲ, ಬಾಣಲೆಯಲ್ಲಿ ಹುರಿದ್ಬಿಟ್ಟು ಕಲಿಸ್ತೀನಿ. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ರೈಸ್ ಆಗಿದೆಯಲ್ಲ ಅದಕ್ಕೆ ಬಜ್ಜಿ ಕಲಿಸ್ಬಿಟ್ರೆ ಮುಗಿಯುತ್ತೆ ಅಡುಗೆದು ನೋಡಿ. ಈ ಥರ ಎಲೆದು ಎಲ್ಲ ಓಪನ್ ಆಗುತ್ತೆ ಚೆನ್ನಾಗಿ. ಯಾವುದೇ ರೀತಿ ಚೆನ್ನಾಗಿ ಬೆಂದಿದೆ, ಯಾವುದೇ ರೀತಿ ಎಲೆಗೆ ಅಂಟ್ಕೊಳ್ಳೋದಿಲ್ಲ. ಸೊ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ಎಲೆಗೆ ಅಂಟ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದು. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ ನೀವು ಯಾವ ಥರ ಇದೆ ಅಂತಂದು ಹೇಳಿ ನೋಡಿ. ತಗೊಂಡು
ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ರಿಗೂ. ಫಸ್ಟ್ ಅವ್ರು ತಿನ್ಕೊಬಿಡಲಿ ಅಂತಂದು. ಮಕ್ಕಳು ಮಲ್ಕೊಬಿಡ್ತಾರೆ ಆಲ್ರೆಡಿ. ಅವ್ರು ನಿದ್ದೆ ಮೂಡ್ ಬಂದಿದೆ, ಮಲ್ಕೋಬೇಕು, ನಿದ್ದೆ ಅಂತ ಹೇಳ್ತಿದ್ರೆ ಊಟನೂ ಮಾಡ್ದಲ್ಲ ಅಲ್ಲಿ ಉಳ್ಕೊಬಿಟ್ಟಿದ್ರು. ತಲ್ದಿಂಬಲ್ಲೇ ಇದ್ವಲ್ಲ ನೋಡಿ. ಮುರಿ ಸೊ ಇವಾಗ ಅವ್ರಿಗೆಲ್ಲ ಕೊಟ್ಟು ನಾನು ಮನೇಲಿ ಕೊಡ್ತಾ ಇದ್ದೀನಿ. ಹಿಂಗೆ ಚೆನ್ನಾಗ್ತೀನಿ ಏನಾಜೆ. ಅದು ಇವೆಲ್ಲ ಪದ್ಧತಿ ಬೀಳೋದ್ಕಿಂತ ಸುಮ್ಮನೆ ಅಳಸ್ಕೊಂಡು ತಿಂದಿದ್ರೆ ಚೆನ್ನಾಗಿತ್ತು ಅಂತೈತಿ. ಬರೋದ್ನೇ ಮುದ್ದೆ ಅಲ್ಲ ಹಿಂಗೆ ಮಾಡಬೇಕು. ಹೆಂಗೈತೆ ಟೇಸ್ಟ್? ಅಜ್ಜಿ ಯಾಕ ಇನ್ನು ಹೇಳ್ತಿಲ್ ತಡಿಯ ಇನ್ನ ಬಾಯಾಗೆ. ಸಿಹಿದಿನ ಮುರಿದಿಲ್ಲ, ಬರೀ ಮ್ಯಾಗಳು ಕಣ್ಗೆ ಇದನ್ನಂಥದ್ದು ಮಾತ್ರ ತಿಂತೈತಿ. ಉಣ್ಣುದಂಥದ್ದು ಇನ್ನೂ ತಿಂದಿಲ್ಲ. ಖುಷಿ ಹೆಂಗೈತಾ? ಚೆನ್ನಾಯ್ತಾ? ಗೊತ್ತಾ ಚೆನ್ನಾಯ್ತೆ?